ಮಿಸ್ ಮಾಡಿದ್ದೆ. ನೀನ್ ಚೆನ್ನಾಗಿದ್ಯಾ? ಸೂಪರ್. ನೀವು ಹುಷಾರಾಮೇಲೆ ನನ್ನ ಕರ್ಕೊಂಡೋಗ್ತೀರಾ ಅಂತ ಅಮ್ಮ ಹೇಳಿದ್ರು. ಅಮ್ಮ ನೋಡು, ಹೊಸ ಅಪ್ಪ ಹುಷಾರಾಗಿದ್ದಾರೆ. ಈಗ ನಾವು ಹೊಸ ಅಪ್ಪನ ಮನೆಗೆ ಹೋಗೋದಲ್ವಾ? ಆದಿತ್ಯ ಸ್ಕೂಲ್ ಬೆಲ್ ಆಯ್ತು, ಬಾ. ಬಾಯ್ ಬಾ, ಬಾರೆ ಸಾಕ್ಷಿ. ಬಾಯ್ ಮಾ, ಬಾಯ್ ಅಪ್ಪ. ನಮ್ಮಪ್ಪ ನಿಮ್ಮ ಅಮ್ಮನ್ನ ಯಾವತ್ತೂ ಮನೆ ಕರ್ಕೊಂಬರಲ್ಲ. ಅಮ್ಮ ಹೇಳಿದ್ರು ಅಪ್ಪ ಬರ್ತಾರೆ ಅಂತ. ನೀನು ಸುಳ್ಳು, ನಿಮ್ಮ ಅಮ್ಮನೂ ಸುಳ್ಳು. ಏಯ್ ಬರ ನೋಡಿ, ಅಜ್ಜಿ ಹೇಳಿದ್ದಾರೆ ನೀನ್ ಸುಳ್ಳು ಅಂತ. ಅಮ್ಮ ಯಾವತ್ತೂ ಸುಳ್ಳು ಹೇಳಲ್ಲ. ಅಪ್ಪ ಬಂದೇ ಬರ್ತಾರೆ, ನನ್ನ ಕರ್ಕೊಂಡು ಹೋಗೇ ಹೋಗ್ತಾರೆ. ಸಾರಿ. ಪರವಾಗಿಲ್ಲ, ನನಗೆ ನೀವು ಮಾಡಿದ್ದೆ ಸರಿ ಅನ್ಸ್ತು. ನನಗೆ ಯಾರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆರ್ತಿಯವರೇ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬಿಡಿ. ಆದಿತ್ಯ ನಿಮ್ಮ ಮಗ, ನೀವು ಅವ್ನಿಗೆ ಏನ್ ಬೇಕಾದ್ರೂ ಹೇಳೋ ಸ್ವತಂತ್ರ ಇದೆ. ಆದ್ರೆ ದಯವಿಟ್ಟು ಮಕ್ಕಳ ಹತ್ರ ಸುಳ್ಳು ಮಾತ್ರ ಹೇಳ್ಬೇಡಿ. ಗಾಯತ್ರಿ ಅವರೇ, ಬನ್ನಿ ಒಳಗೆ. ಅಲ್ಲೇ ಯಾಕೆ ನಿಂತಿದ್ದೀರಾ? ಅದೆಲ್ಲ ಏನು ಬೇಡ ಬಿಡಿ, ಪರವಾಗಿಲ್ಲ. ನಾವಿಲ್ಲಿ ನಿಮ್ ಹತ್ರ ಉಪಚಾರ ಮಾಡಿಸ್ಕೊಳ್ಳಕ್ಕೆ ಅಂತ ಬರ್ಲಿಲ್ಲ. ನಿಮ್ ಮನೇಲಿ ಒಂದ್ ಗುಟುಕ್ ನೀರು ನಮ್ ಗಂಟ್ಲಲ್ಲಿ ಇಳಿಯಲ್ಲ ಅಲ್ವಾ ಅದ್ಕೆ? ಆರ್ತಿನ ಕರೀರಿ. ನಾವು ಡಿವೋರ್ಸ್ ಪೇಪರ್ಸ್ ತಗೊಂಡೋಗಕ್ ಬಂದಿದ್ದೀವಿ. ನಿಮ್ ಮಗಳು ಸೈನ್ ಮಾಡಿ ಕಳ್ಸಿದಿದ್ರೆ ನಾವು ನಿಮ್ಮನೆ ಬಾಗ್ಲಿಗೆ ಬಂದು ನಿಲ್ಲೋ ಅಗತ್ಯ ಇರ್ತಾ ಇರ್ಲಿಲ್ಲ. ಗಾಯತ್ರಿ ಅವರೇ, ಆರ್ತಿ ಮನೇಲಿಲ್ಲ. ಓ, ಡಿವೋರ್ಸ್ ಪೇಪರ್ಸ್ ನ ಬೀರೂಲಿಟ್ಟು ಊರೆಲ್ಲ ಸುತ್ತಾಡಕ್ ಹೋಗಿದ್ದಾಳಾ? ಅವಳೇನು ಊರ್ ಸುತ್ತಕ್ ಹೋಗ್ಲಿಲ್ಲ. ಆದಿತ್ಯನ ಸ್ಕೂಲಿಗೆ ಬಿಡಕ್ ಹೋಗಿದ್ದಾಳೆ. ಅಂದ್ಮೇಲೆ ವಾಪಸ್ ಮನೆಗ್ ಬಂದೇ ಬರ್ತಾಳೆ ತಾನೆ? ಅವಳು ಬರೋವರೆಗೂ ನಾವಿಬ್ರು ಇಲ್ಲೇ ಹೊಸ್ಲಲ್ಲೇ ನಿಂತ್ ಕಾಯ್ತಾ ಇರ್ತೀವಿ. ಇವತ್ತು ಅವಳಿಂದ ಡಿವೋರ್ಸ್ ಪೇಪರ್ ಸೈನ್ ಮಾಡಿಸಿ ಅದನ್ನ ತಗೊಂಡೇ ಇಲ್ಲಿಂದ ಹೋಗೋದು ನಾವು.
ಮಗಳು ನಮ್ಮ ಮನೆ ಬಿಟ್ಟು ಹೋದ ತಕ್ಷಣ ನನ್ನ ಮಗ ಸೂರ್ಯ ಅವಳನ್ನ ಮರ್ತಿದ್ದಾನೆ. ಅದಕ್ಕೆ ಆದಷ್ಟು ಬೇಗ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಟ್ರೆ ತುಂಬಾ ಒಳ್ಳೇದು. ನಿಮ್ಮ ಮಗಳು ಸೂರ್ಯನೇ ಅವಳ ಹಿಂದೆ ಬಂದು ಮನೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಭ್ರಮೇಲಿದ್ದಾಳೆ. ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಮರ್ಯಾದಿಂದ ಪರ್ಸ್ ಕೊಡು. ಕೊಡು ಕೊಡು. ಸೂರ್ಯ ಸುಮ್ಮನೆ ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಮಗಳ ಫೋನು ಸಿಗ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾಳೋ ಏನೋ. ಮಗನ್ ಸ್ಕೂಲ್ ಬಿಡಕ್ ಹೋಗಿ ದಿನ ಹೀಗೆ ಲೇಟ್ ಮಾಡ್ತಾಳೋ ಏನೋ. ಅಯ್ಯೋ, ಏನದ್ಕೆ ನೀವು, ನಿಮ್ಗಷ್ಟು ಅರ್ಥ ಆಗಲ್ವಾ? ಯಾರೋ ಸಿಕ್ಕಿರ್ಬೇಕು. ಮಗನ್ ಸ್ಕೂಲಿಗೆ ಬಿಡ್ತೀನಿ ಅಂತ ಹೋಗಿ ಅವನ್ ಜೊತೆ ಸ್ವಲ್ಪ ಹೊತ್ತಿತ್ತು. ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನೀವು ನನ್ನ ಸಂಬಂಧಿಕರು, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಇಲ್ಲಾಂದ್ರೆ ಸಹನೆ ಮೀರಿ ನನಗೂ ಮರ್ಯಾದೆ ಬಿಟ್ಟು ಮಾತಾಡಕ್ ಬರುತ್ತೆ. ಯಾಕೆ ಆಡ್ಬಾರದ್ ಏನ್ ಆಡ್ದೆ ನಾನು? ಮಗನ್ ಸ್ಕೂಲಿಗೆ ಬಿಡ್ತೀನಿ ಅಂತ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ. ಯಾಕೆ? ಅವಳಿಗೇನೋ ಕೆಲಸ ಇದ್ದಿರ್ಬೋದು, ತಡ ಆಗಿದೆ. ಸುಮ್ನೆ ವಹಿಸ್ಕೊಂಡು ಮಾತಾಡ್ಬೇಡಿ ನೀವು. ಅವಳ ಜೊತೆ 4 ದಿವಸ ಇದ್ದು ಅವಳು ಏನು ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ ಅದ್ಗೆ? ಅಂಥ ಒಳ್ಳೆ ಮನೆ ಸೇರಿದ್ಮೇಲೂ ಒಳ್ಳೆ ಸೊಸೆ ಆಗ್ಲಿಲ್ಲ, ಒಳ್ಳೆ ಹೆಂಡತಿ ಆಗ್ಲಿಲ್ಲ, ಒಳ್ಳೆ ಅಮ್ಮ ಅಂತೂ ಮೊದ್ಲೇ ಆಗ್ಲಿಲ್ಲ ಅಲ್ವಾ ಅದ್ಗೆ? ಇನ್ನು ಮದುವೆ ಅಂತ ಪವಿತ್ರವಾದ ಸಂಬಂಧ ಅವಳಿಗೆಲ್ಲ ಅರ್ಥ ಆಗ್ಬೇಕು. ಪಾಪ ನಮ್ ಸೂರ್ಯನಂಥ ಗಂಡ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಅವಳು. ಇದನ್ನೆಲ್ಲ ಅವಳು ಅರ್ಥ ಮಾಡ್ಕೊಂಡಿದ್ರೆ ಹೀಗ್ಯಾಕೆ ಆಗ್ತಿತ್ತು? ನೀವ್ ಪದೇ ಪದೇ ನಮ್ಮ ಅತ್ತಿಗೆಗೆ ಫೋನ್ ಮಾಡ್ತಿದ್ರಲ್ಲ, ಹಾಗೆ ಆರ್ತಿನೂ ನಮ್ಮ ಮನೆಗೆ ಫೋನ್ ಮಾಡಿದಿದ್ರೆ ನಮಗೂ ಅನ್ನಿಸ್ತಿತ್ತು ಇವಳಿಗೂ ಈ ಸಂಬಂಧದ ಬಗ್ಗೆ ಆಸಕ್ತಿ ಇದೆ ಅಂತ. ಅವಳಿಗ ಕಾಳಜಿ ಇಲ್ವೇ? ನೀವು ನಿಮ್ಮ ಜೀವದ ಬಗ್ಗೆ ಯೋಚನೆನೇ ಮಾಡದೆ ಆದಿತ್ಯನ ಜೀವ ಉಳಿಸಿದ್ರಿ. ಆದ್ರೆ ನಾನು ಸಾಕ್ಷಿಗೆ ಅಮ್ಮ ಆಗೋ ಪ್ರಯತ್ನ ಮಾಡ್ತಾನೆ ಉಳಿದ್ಬಿಟ್ಟೆ. ನನ್ನ ಮೇಲೆ ನನಗೆ ಸಿಟ್ಟು ಬರುತ್ತೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನೀವು ಹಾಗಿದ್ರೆ ಪ್ರಜ್ಞೆ ಬರೋರ್ಗೂ ಕಾದ್ದೆ ನನ್ನ ಮಾತು ಆಡಿಸ್ದೆ ಯಾಕೆ ಮನೆಯಿಂದ ಹೊರಟೋದ್ರಿ? ಕಾದ್ ಮಾತಾಡ್ಸಿದ್ರೆ ನಿಮ್ಮ ನಿರ್ಧಾರ ಬದಲಾಯಿಸೋದಕ್ಕೆ ಸಹಾಯ ಮಾಡ್ತೀನಿ. ಜೊತೆಗೆ ಬಳೆನೂ ಕೊಟ್ಟು ಕಳಿಸಿದ್ದೀರ. ಸೂರ್ಯಂಗೆ ಅವರಮ್ಮ ನನ್ನ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿದ್ದು, ಹಾಲತ್ತೆ ಬಳೆ ತಗೊಂಡು ಹೋಗಿದ್ದು ಯಾವುದು ಸೂರ್ಯಂಗೆ ಗೊತ್ತಿಲ್ಲ. ಅತ್ತೆ ನನಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ನಾನು ಸರಿಯಾಗಿ ಊಹಿಸಿದೆ. ಗಾಯತ್ರಿ ಅವರೇ,
ದಯವಿಟ್ಟು ಒಳಗ್ ಬನ್ನಿ. ಇದು 2 ಜೀವಗಳ ಭವಿಷ್ಯದ ಪ್ರಶ್ನೆ. ನೀವು ಅದೇನ್ ಮಾತಾಡ್ಬೇಕೋ ಒಳಗಡೆ ಬಂದು ನಿಧಾನವಾಗಿ ಕೂತ್ ಮಾತಾಡಿ. ಏನಾದ್ರೂ ಒಂದು ಪರಿಹಾರ ಸಿಗ್ಬೋದು. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇನ್ನು ಈ ಸಂಬಂಧನ ಮುಂದುವರ್ಸೋ ಪ್ರಶ್ನೆನೇ ಇಲ್ಲ. ಡಿವೋರ್ಸ್ ಆಗೇ ಆಗತ್ತೆ. ಇದನ್ನ ದೇವ್ರು ಬಂದು ತಪ್ಸಕ್ಕಾಗಲ್ಲ. ನನಗೆ ನಿಮ್ ಕೋಪ ಅರ್ಥ ಆಗುತ್ತೆ ಗಾಯತ್ರಿ ಅವರೇ. ಡೈವೋರ್ಸ್ ಇಂದ ಸಂಬಂಧ ಏನೋ ಬಿಟ್ಟು ಹೋಗುತ್ತೆ, ಜೊತೆಗೆ ಮನ್ಸಿನ ಮೇಲೆ ಆರದ ಗಾಯ ಹಾಗೆ ಉಳ್ಕೊಂಡ್ಬಿಡುತ್ತೆ. ದಯವಿಟ್ಟು ಹಾಗೆ ಮಾಡಬೇಡಿ. ಇದರಿಂದ ಸೂರ್ಯ ಆರ್ತಿ ಮನಸ್ಸಿಗೆ ತುಂಬಾ ನೋವಾಗತ್ತೆ ಗಾಯತ್ರಿ ಅವರೇ. ಸಾಕ್ ನಿಲ್ಸಿ ಶೋಭಾ. ನಾನು ಇಲ್ಲಿಗೆ ಬಂದು ಎಲ್ಲ ಮಾತಾಡಿ ಪರಿಹಾರ ಹುಡುಕಕ್ ಬಂದಿಲ್ಲ. ಡಿವೋರ್ಸ್ ಪೇಪರ್ಸ್ ಇಸ್ಕೊಳಕ್ ಬಂದಿದ್ದೀನಿ. ಆದ್ರೆ ನಿಮ್ ಮಗಳು ಪೇಪರ್ಸಿಗೆ ಸೈನ್ ಮಾಡಕ್ಕೆ ಮೀನಾಮೇಶ ಎಣಿಸ್ತಾ ಇದ್ದಾಳೆ. ಏನನ್ಕೊಂಡ್ಬಿಟ್ಟಿದ್ದಾಳ ಅವಳು? ಅವಳು ಇಷ್ಟ ಬಂದಾಗ ಆಡ್ಬೋದು ಅಂತ ತಿಳ್ಕೊಂಡಿದ್ದಾಳ? ಅದು ಸಾಧ್ಯನೇ ಇಲ್ಲ. ನಾನ್ ನಿರ್ಧಾರ ಮಾಡಿದ್ದೀನಿ. ನನ್ನ ಮಗ ಸೂರ್ಯನಿಗೆ ನಿಮ್ಮ ಮಗಳಿಂದ ಮುಕ್ತಿ ಕೊಡ್ಸೇ ನಾನು ನೆಮ್ಮದಿಯಾಗಿ ಕೂರೋದು. ನಾನು ಸೂರ್ಯಗೆ ನಡೆದಿದ್ದೆಲ್ಲ ಹೇಳ್ಬಿಡ್ಬೇಕು. ಬೇಡ, ಹೇಳೋದು ಬೇಡ. ಸೂರ್ಯಂಗೆ ವಿಷಯ ಗೊತ್ತಾದ್ರೆ ಅಪ್ಪ ಮಗನ ಮಧ್ಯೆ ಇರೋ ಬಿರುಕು ಇನ್ನಷ್ಟು ದೊಡ್ಡದಾಗುತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲ. ನಾನು ಆ ಮನೆಗೆ ಮತ್ತೆ ಹೋಗಬೇಕು. ನಾನು ಬರೀ ಒಳ್ಳೆ ಅಮ್ಮ, ಒಳ್ಳೆ ಹೆಂಡತಿ ಆದರೆ ಸಾಲದು. ಒಳ್ಳೆ ಸೊಸೆಯಾಗಿ ತೋರಿಸ್ಬೇಕು. ಇವತ್ತು ಸೂರ್ಯನ ಭೇಟಿ ಮಾಡೋದ್ರಿಂದ ಸೂರ್ಯಂಗೂ ಈ ಡಿವೋರ್ಸ್ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಓ ಬಂದ್ರಾ? ಥ್ಯಾಂಕ್ಸ್ ಅಣ್ಣ. ಅಣ್ಣ ನೀನೇನು ಯೋಚನೆ ಮಾಡಬೇಡ. ನಿನ್ನ ಕಾರ್ನ ವರ್ಕ್ಶಾಪ್ ಬಿಟ್ಟು ನಾನು ರೆಡಿ ಮಾಡಿಸ್ಕೊಂಡು ಮನೆಗೆ ತರ್ತೀನಿ. ನೀನು ಮತ್ತು ಅತ್ತಿಗೆ ನನ್ನ ಕಾರ್ ತೊಗೊಂಡು ಜಾಲಿಯಾಗಿ ವಿತ್ ಫ್ಯಾಮಿಲಿ ಹೋಗಿ. ಕಮಾನ್ ಕಮಾನ್. ನೀನು ಅನ್ಕೊಂಡ್ರಾಗ ಏನೂ ನಡ್ತಿಲ್ಲ. ಆರ್ತಿಯವರು ಸ್ಕೂಲಲ್ಲಿ ಸಿಕ್ಕಿದ್ರು. ನಾನು ಹೋಗಿ ಸಾಕ್ಷಿನ ಕರ್ಕೊಂಬರ್ತೀನಿ. ಸಾರಿ ಅತ್ತಿಗೆ. ನೀನು ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀಯ? ನಿನಗೆ ನಿಮ್ಮ ಅಣ್ಣನ ಮೇಲೆ ನಂಬಿಕೆ ಅಲ್ವಾ? ನೋಡ್ತಾ ಇರು, ಇಷ್ಟರಲ್ಲೇ ನಿಮ್ಮ ಅಣ್ಣ ನನ್ನ ಆದಿತ್ಯನ ಬಂದು ಮನೆ ಕರ್ಕೊಂಡು ಹೋಗ್ತಾರೆ. ಸರ್ಪ್ರೈಸ್, ನಾಳೆ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ಟ್ರೈಲರ್ ರೇಸ್ ನಾನು ಆಡ್ತೀನಿ. ಲೈ ಮರಿಗುಂಡ, ಸಾಕ್ಷಿ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲನಾ? ಇಲ್ಲ, ಸಾಕ್ಷಿ ಬಟ್ಟೆ ಕೊಳ್ಳಾಗತ್ತೆ ಅಂತ ಡ್ಯಾನ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಅಪ್ಪ, ಒಂದು ಹೆಲ್ಪ್. ಏನು? ನೀವು ನನ್ನ ಜೊತೆ ರೇಸಲ್ಲಿ ಓಡ್ತೀರಾ? ಲಾಸ್ಟ್ ಟೈಮು ಅಮ್ಮನ ಜೊತೆ ಓಡಿದ್ದೆ, ಅದಕ್ಕೆ ಸೋತೋದೆ. ನೀವು ಇರ್ಲಿಲ್ವಲ್ಲ?
ಆಟ ಕಾಲಿಗೆ ಸಿಕ್ಕಾಕೊಂತು, ಬಿದ್ವಿ, ಸೋತ್ವಿ. ನೀವಿದ್ರೆ ಗೆಲ್ತಾ ಇದ್ವಿ ತಾನೆ. ಅಮ್ಮಂಗೆ ಅವತ್ತೇ ಹೇಳಿದ್ದೆ ಅಪ್ಪ ಇದ್ರೆ ಗೆಲ್ತೀವಿ ಅಂತ. ಅಮ್ಮ, ಇವಾಗ ಅಪ್ಪ ಇದ್ರೆ ನಾನ್ ಗೆಲ್ತೀನಿ. ಅಪ್ಪ, ನೀವ್ ನನ್ ಜೊತೆ ರೇಸಲ್ಲಿ ಓಡಲ್ವಾ? ನಾನ್ ಮತ್ತೆ ಸೋತೋಗ್ತೀನಾ? ಅಮ್ಮ, ಅಪ್ಪಂಗೆ ಹೇಳಮ್ಮ ನನ್ ಜೊತೆ ರೇಸಲ್ಲಿ ಓಡಕ್ಕೆ. ನಿಮ್ಮಪ್ಪ ನಿನ್ ಜೊತೆ ಓಡ್ತಾರೆ. ಏನು ಸೂರ್ಯನ್ ಜೊತೆ ಆರ್ತಿನ್ ನೋಡಿದ್ರ? ಅಪ್ಪ, ಆ ಹುಡುಗಿ ತನ್ನ ಮನ್ಸಲ್ಲಿ ಏನ್ ಅನ್ಕೊಂಡಿದ್ದಾಳೋ ಏನೋ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಆ ಹಲ್ಯ ಡಿವೋರ್ಸ್ ಪೇಪರ್ಸಿಗೆ ಸೈನ್ ಮಾಡಿಸ್ಕೊಂಡೇ ಬರ್ತೀವಿ. ಕೇಳಿಸ್ಕೊಂಡ್ರಲ್ಲ ನಿಮ್ ಮಗಳು ಏನ್ ಮಾಡಿದಾಳೆ ಅಂತ? ನೀವು ನನ್ನ ಮತ್ತೆ ಅಮ್ಮನ ಮನೆ ಕರ್ಕೊಂಡೋಗಕ್ಕೆ ಬಂದಿದ್ದೀರಲ್ವಾ? ಅದೇ ನೀ ಸ್ವಲ್ಪ ಒಳಗಡೆ ಹೋಗು, ನಾವು ಮಾತಾಡೋದಿದೆ. ಆಯ್ತು ತಾತ. ಈ ಹೊಸ ನಾಟಕ ಯಾಕೋ? ನೀವು ನಮ್ಮತ್ತೆ, ನಿಮ್ಮ ಮಾತಿನ ಧಿಕ್ಕರಿಸಕ್ಕೆ ಹೇಗೆ ಸಾಧ್ಯ ಹೇಳಿ? ನಿಮಗೆ ಸೊಸೆಯರು ಮರ್ಯಾದೆ ಕೊಡೋದಂದ್ರೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ನಾನು ನೀವು ಸಿಟ್ಟಾಗೋಕೆ ಅವಕಾಶನೇ ಮಾಡಿಕೊಡೋದಿಲ್ಲ. ಅಮ್ಮ, ನೀವು ಹೇಳಿದನ್ನೆಲ್ಲ ಮಾಡೋದು ನನ್ನ ಕರ್ತವ್ಯ. ಅಲ್ಲೈತೆ, ಹೇಗಿದ್ದೀರಾ? ಇದೇನದ್ಕೆ ಹೊಸ ನಾಟಕ? ಅವಳು ಯಾಕೆ ಹೀಗೆ ನಾಟಕ ಮಾಡ್ತಾಳೆ ಅಂತ ನನಗೆ ಗೊತ್ತು. ಮಗನ್ ಸ್ಕೂಲಿಗೆ ಬಿಡಕ್ಕೆ ಅಂತ ಹೋಗಿ ಯಾರನ್ನ ಭೇಟಿ ಮಾಡ್ಕೊಂಡ್ ಬಂದಿಳ ಅಂತಾನೂ ನಂಗೆ ಚೆನ್ನಾಗಿ ಗೊತ್ತು. ನಿಜ, ಒಂದು ಹೆಣ್ಣಿನ ಮನಸ್ಸು ಹೆಣ್ಣು ತಾನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದಲ್ಲದೆ ನೀವು ನಮ್ಮ ಅತ್ತೆ, ನಿಮಗೆ ತಿಳಿದೇ ಇರೋದು ಏನಿದೆ? ಅಮ್ಮ, ಟೀ ಮಾಡಿದ್ದೀರಾ? ಅವ್ರು ಟೀ ಕುಡಿಯೋದಿಲ್ಲ, ಆಸಿಡಿಟಿ ಇದೆ, ಜೊತೆಗೆ ಬಿಸಿಲು ಬೇರೆ. ಅತ್ತೆ, ನಾನು ನಿಮಗೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ಕೊಂಬರ್ತೀನಿ. ಹಾಂ, ಶುಂಠಿ ಹಾಕೋದನ್ನು ಮರೆಯೋದಿಲ್ಲ. ಪರಿಮಳಕ್ಕ ನನಗೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಮಗೇನೇನು ಇಷ್ಟ ಅಂತ. ಅಲ್ಲತ್ತೆ, ನೀವು ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ ಅಲ್ಲ? ನಿಮಗೆ ಬಾದಾಮಿ ಹಾಲು ತರ್ತೀನಿ, ಅದು ತಣ್ಣಗಿರೋದು ತರ್ತೀನಿ. ನಾವಿಲ್ಲಿ ನಿನ್ ನಾಟಕ ನೋಡಕ್ ಬಂದಿಲ್ಲ, ಪೇಪರ್ಸ್ ತೊಗೊಂಡೋಗಕ್ ಬಂದಿದ್ದೀವಿ. ಮೊದಲು ಡಿವೋರ್ಸ್ ಪೇಪರ್ಸಿಗೆ ಸೈನ್ ಹಾಕು, ನನ್ಗಿಲ್ಲಿ ಉಸಿರು ಕಟ್ತಾ ಇದೆ. ಹಾಗಿದ್ರೆ ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಳ್ಳಿ, ಫ್ಯಾನ್ ಆನ್ ಮಾಡ್ತೀನಿ. ನಿನ್ ಕಳ್ಳಾಟದ ಬಗ್ಗೆ ಕೇಳಿದ್ವಿ, ಇವತ್ತು ನೀನ್ ನಿಜವಾದ ಬಣ್ಣ ಏನು ಅಂತ ತೋರಿಸ್ಬಿಟ್ಟೆ. ನಾವಿಲ್ಲಿ ನಿನ್ನ ಮಾತಿಗೆ ಮರಳಾಗೋದಿಲ್ಲ. ಈ ಸಂಬಂಧನೇ ಮುರಿದು ಹೋಗಿದೆ ಅಂದ್ಮೇಲೆ ಅತ್ತೆ ಅತ್ತೆ ಅನ್ನೋದು ಯಾಕೆ? ಕಾಲಿಗೆ ಬೀಳೋ ನಾಟಕ ಯಾಕೆ? ಹೋಗು, ಮೊದಲು ಡಿವೋರ್ಸ್ ಪೇಪರ್ಸ್ ತಗೊಂಡ್ ಬಾ, ಹೋಗೆ.